25% ಒಳಗಡೆನೆ ಇರಬೇಕು. ನಮ್ದು ಸಾಲ 2.94 ಸಾರಿ 24.94 24.94 25% ಒಳಗಡೆನೆ ಇದೆ. ನಾವು ಈ ಮಾನದಂಡಗಳನ್ನ ಮೀರಿ ಹೋಗೇ ಇಲ್ಲ, ಮಾನದಂಡಗಳ ಒಳಗಡೆನೆ ಇದ್ದೀವಿ. ಆದರೆ ಫಿಸ್ಕಲ್ ರೆವಿನ್ಯೂ ಸರ್ಪ್ಲಸ್ ಮಾಡೋಕ್ಕಾಗಿಲ್ಲ. 3 ಮಾನದಂಡಗಳನ್ನ ಆರ್ಥಿಕ ಶಿಸ್ತು ಇರಬೇಕಾದ್ರೆ 3 ಮಾನದಂಡಗಳು ಇರಬೇಕು. ಒಂದು, ಫಿಸ್ಕಲ್ ಡೆಫಿಸಿಟ್ 3% ಒಳಗಡೆ ಇರಬೇಕು, GDP 3% ಒಳಗಡೆ ಇರಬೇಕು. ಎರಡನೇದು, ಸಾಲ ನಮ್ಮ 25% GDP 25% ಒಳಗಡೆನೆ ಇರಬೇಕು. ಮತ್ತೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ. ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ. ನಾವು ಅಧಿಕಾರಕ್ಕೆ ಬಂತವಿಂದ ಇದು 4ನೇ ಬಜೆಟ್ ನಾನು ಮಂಡಿಸ್ತಾ ಇರೋದು. 2023ರಲ್ಲಿ ಒಂದು ಬಜೆಟ್, 23-24ರಲ್ಲಿ ಒಂದು ಬಜೆಟ್, 24-25ರಲ್ಲಿ ಒಂದು ಬಜೆಟ್, 25-26ರಲ್ಲಿ ಒಂದು ಬಜೆಟ್, ಮತ್ತೆ 26-27ರಲ್ಲಿ ಇನ್ನೊಂದು ಬಜೆಟ್. ಒಟ್ಟು 4 ಬಜೆಟ್ಗಳನ್ನು ಮಂಡಿಸಿದೆ. 4 ಬಜೆಟ್ಗಳಲ್ಲಿ ರೆವಿನ್ಯೂ ಡಿಫಿಸಿಟ್ ಆಗಿದೆಯೇ ಹೊರತು ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಇದಕ್ಕೆ ಕಾರಣ ನಾನು ಬರ್ತೀನಿ ನಾನು ಆಮೇಲೆ, ಯಾಕೆ ನಾವು ರೆವಿನ್ಯೂ ಡಿಫಿಸಿಟ್ ಆದೋ ಅನ್ನೋದಕ್ಕೆ ಕಾರಣಗಳಿದ್ದಾವೆ. ಆ ಕಾರಣಗಳಿಗೆ ಬರ್ತೀನಿ ನಾನು. ಯಾಕಂದ್ರೆ ಇದು ಮೂಲಭೂತವಾದಂತಹ ವಿಚಾರಗಳನ್ನ ಮೊನ್ನೆ ಎಲ್ಲ ಸದಸ್ಯರಿಗೆ ಸದನದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಕ್ಸಿಜನ್ ಮೇಲೆ ನಿಂತಿದೆ ಈ ಸರ್ಕಾರ, ಸಾಲದ ಆಕ್ಸಿಜನ್ ಮೇಲೆ ನಿಂತಿದೆ ಸಾಲ. ಆಮೇಲೆ ಎಲ್ಲಿ ನಾನು ಇನ್ನೇ ಮಾತಾಡುವಾಗ ಮಾತಾಡಿದ್ನ ಎಲ್ಲ ಒಂದ್ಸರಿನೂ ಮಾತಾಡಿರ್ಲಿಲ್ಲ. ರೆಕಾರ್ಡ್ಗೆ ತಪ್ಪು ಹೋಗ್ಬಾರ್ದು. ನೀನು ರೆಕಾರ್ಡ್ಗೆ ತಪ್ಪು ಹೋಗ್ತಾ ಇದ್ರೆ ಹೇಳಿ. ಇಂಟ್ರೆಸ್ಟಿಂಗ್ ಏನು ಬೇಡ, ನಾವು ಹೇಳೋದೇ ಇಂಟ್ರೆಸ್ಟಿಂಗು, ನೀವು ಕೇಳೋದೇ ಇಂಟ್ರೆಸ್ಟಿಂಗು. ನಾನು ಮಧ್ಯದಲ್ಲಿ ಮಾತಾಡಿದ್ರೆ ಏನಾಗ್ಬಿಡ್ತದೆ, ದಾರಿ ತಪ್ಪಿಡ್ತೀನಿ. ಪಕ್ಕದಲ್ಲೆಲ್ಲ ಇರೋರೆಲ್ಲ ಪಾಪ ದಾರಿ ತಪ್ಪಿಟ್ಟು ಕಾಣೆ ಆಗ್ಬಿಟ್ಟಿದ್ದಾರೆ. ಅವರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಹುಡುಕ್ಬೇಕು, ಅವ್ರನ್ನೆಲ್ಲ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು. ಆ ಸ್ಥಿತಿಗೆ ತಂದಿದ್ದೀರಾ. ನಿನಗೆ ದಾರಿ ತಪ್ಪಿಸಿದ್ದೀನೇನಪ್ಪ? ನನ್ನ ಸ್ನೇಹಿತ ಅಂತ ಹೇಳಿದಿರಲ್ಲ, ತಪ್ಪಿಸಿಲ್ಲ. ನಿನಗೆ ದಾರಿ ತಪ್ಪಿಸೋ ಪ್ರಶ್ನೆನೇ ಇಲ್ಲ. ವಿರೋಧ ಪಕ್ಷದ ಯಾರಿಗಾರು ದಾರಿ ತಪ್ಪಿಸಿದ್ದೀನಿ ಅಂದ್ರೆ, ಯಾರಿಗಾರು ದಾರಿ ತಪ್ಪಿಸಿದ್ದೀನಿ ಅಲ್ಲ, ಯಾರನ್ನ ತಪ್ಪಿಸ್ಬೇಕು ಅವ್ರನ್ನ ತಪ್ಪಿಸಿದ್ರೆ, ಯಾರಿಗೂ ತಪ್ಪಿಸಲ್ಲ. ಯಾರನ್ನ ತಪ್ಪಿಸ್ಬೇಕು ಅವ್ರು ಅಧ್ಯಕ್ಷರೇ, ದಾರಿ ಕಾಣದಾಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಗಳು ಸುತ್ತಾವ್ರೆ ಎಲ್ಲ ಕಡೆ ಬಗ್ಗೆ. ಅದೇನಾದ್ರು ಆಗಿದ್ರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಬೇರೆ ಯಾರಿಂದೋ ದಾರಿ ತಪ್ಪಿಬಿಟ್ಟಿದ್ದಾರೆ.